ಹಾಯ್ ಎವ್ರಿವನ್, ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ನೋಡ್ತಾ ಇರ್ಬೋದು ನಂದು ಡೈಲಿ ರೊಟೀನ್ ಅಂದರೆ ನನ್ನ ದಿನಚರಿನ ನಾನು ಶುರು ಮಾಡಿದ್ದೀನಿ. ನನ್ನ ಮಗ ನೋಡಿ ಎಷ್ಟು ಕ್ಲೀನಾಗಿ ಸೋಫಾ ಮೇಲೆ ಕೂತ್ಕೊಂಡಿದ್ದಾನೆ. ನಿನ್ನ ಮನೆ ಒರೆಸ್ಕೊಂಡು ನನ್ನ ಮನೆ ಮೇಲೇ ಸೋಫಾ ಮೇಲೇ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಮನೆ ಒರೆಸೋದು. ಯಾಕಂದರೆ ಹುಣ್ಣಿಮೆ ಅಲ್ವಾ, ಮನೇಲಿ ಪೂಜೆ ಮಾಡಬೇಕಿತ್ತು. ಸೊ ಹಂಗಾಗ್ಬಿಟ್ಟು ಮನೆ ಕೆಲಸನ ನಾನು ಶುರು ಮಾಡಿಕೊಂಡೆ. ಸೊ ಹಂಗಾಗಿ ಒಲೆಗೆ ಉರಿನೂ ಹಾಕಿದ್ದೆ ನೀರು ಕಾಯೋಕ್ಕೆ ಅಂತೇಳಿ. ಸ್ನಾನ ಮಾಡ್ಕೊಂಬಂದು ನೋಡ್ತಾ ಇದ್ದೀರಲ್ಲ ನಾನು ಫ್ರೆಶ್ಶಾಗಿ ರೆಡಿ ಆಗೋದನ್ನು. ಸ್ನಾನ ಮಾಡ್ಕೊಂಬಂದು ತಲೆ ಬೇರೆ ಸ್ವಲ್ಪ ಆರಿಸ್ಕೊತಾ ಇದ್ದೆ, ಹಂಗೆ ಇದ್ರೆ ನೆಗಡಿ ಆಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಹೊತ್ತು ಕೂದಲು ಡ್ರೈ ಆಗೋದ್ವು. ಡ್ರೈ ಆದಮೇಲೆ ಇನ್ನು ತಲೆ ಬಾಚ್ಕೊಂಡಿಲ್ಲಲ್ಲ ನಾನು, ಹಂಗೆ ಅವಾಗೆ ಹಸಿನಾಗೆ. ಹಂಗಾಗ್ಬಿಟ್ಟು ಕ್ಲಿಪ್ ಬೇರೆ ಹಾಕ್ತಾಯಿದ್ದೀನಿ ತಲೆಗೆ. ಟೈಟಾಗಿ ಕ್ಲಿಪ್ ಹಾಕ್ಬಿಟ್ರೆ ಸ್ವಲ್ಪ ನನಗೂ ಮೈಂಡು ರಿಲೀಫ್ ಆದಂಗೆ ಅನಿಸ್ತೈತೆ. ಸ್ವಲ್ಪ ತ್ಯಾವ ಇರೋಷ್ಟ್ರಾಗೆ ಕ್ಲಿಪ್ ಹಾಕ್ಬಿಟ್ರೆ ನೆಗಡಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟೈಟಾಗಿ ಕ್ಲಿಪ್ ಹಾಕಕ್ಕೆ ಹೋಗಲ್ಲ, ಫ್ರೀ ಹೇರ್ಸ್ ಬಿಟ್ಬಿಡ್ತೀನಿ. ಹಂಗಾಗಿ ಆಮೇಲೆ ನಾನು ಸ್ವಲ್ಪ ಗಾಡಿ ಬೇರೆ ಅಂದರೆ ಸ್ಕೂಟಿ ಬೇರೆ ತೊಗೊಂಡಿದ್ವಲ್ಲ, ಸ್ಕೂಟಿ ಓಡಿಸೋದನ್ನು ಕಲಿಬೇಕಿತ್ತು. ಸೊ ಹಂಗಾಗ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೊ ಹೋಗೋಣ ಅಂತೇಳ್ಬಿಟ್ಟು ಹೇಳಿದರು ನಮ್ಮ ಮನೆಯವರು. ಸೊ ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಕೆಲಸ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಅಂತಂದರೆ ಅತ್ತೆಯವ್ರ ಮನೆ ಕಡೆ ಹೋಗ್ತೀವಿ ಡೈಲಿ ಒನ್ ಟೈಮು. ಸೊ ಹಂಗಾಗ್ಬಿಟ್ಟು ನಾನು ಅತ್ತೆ ಗಾಡಿ ಓಡಿಸೋದನ್ನು ಕಲಿತಾ ಇದ್ದೀನಿ. ಅದನ್ನು ವೀಡಿಯೋ ಮಾಡಿಲ್ಲ, ಮಾಡಿ ಹಾಕ್ತೀನಿ ಇವತ್ತು ತಪ್ಪಿದ್ರೆ ನಾಳೆ. ನನಗೆ ಸ್ವಲ್ಪ ಮುಂದೆ ಕೂದಲು ಕಮ್ಮಿ ಇದೆ. ಸೊ ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಚಿಕ್ಸ್ ಟೈಪು ಕೂದಲು ಓಪನ್ ಮಾಡ್ಕೊತಾ ಇದ್ದೀನಿ, ಏನು ಬೇಜಾರು ಮಾಡ್ಕೋಬೇಡ್ರಿ. ಸೊ ಹಂಗಾಗ್ಬಿಟ್ಟು ನನ್ನ ಮಗ ಬೇರೆ ಜ್ಯೂಸ್ ಬೇಕು, ಒಂದೇ ಒಂದು ದಾಳಿಂಬೆ ಇತ್ತು ಪಾಪ, ಫ್ರೂಟ್ಸು ಖಾಲಿಯಾಗಿತ್ತು. ಆ ದಾಳಿಂಬೆ ಹಿಡ್ಕೊಂಬಂದು ಜ್ಯೂಸ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ನು. ಸೊ ಹಂಗಾಗ್ಬಿಟ್ಟು ನಾನು ಮನೇಲೇ ಜ್ಯೂಸ್ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಆಲ್ರೆಡಿ ನಾನು ಜ್ಯೂಸ್ ರೆಸಿಪಿ ತೋರಿಸಿದ್ದೀನಲ್ಲ. ಸೊ ಹಂಗಾಗ್ಬಿಟ್ಟು ಜ್ಯೂಸ್ ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಮಾಮೂಲಿ ಹಾಲು, ಸಕ್ಕರೆ, ದಾಳಿಂಬೆ, ಗಟ್ಟಿ ಹಾಲು, ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಕೋಬೋದು. ನಾನು ಫಸ್ಟಾಗೆ ಸ್ಟಾರ್ಟಿಂಗಾಗಿ ಐಸ್ ಕ್ಯೂಬ್ ಹಾಕ್ಕೊಳಕ್ಕೆ ಹೋಗಲಿಲ್ಲ. ಯಾಕಂತಂದರೆ ನನ್ನ ಮಗನಿಗೆ ಪಾಪ ತುಂಬಾ ಸ್ವಲ್ಪ ಅಂದರೆ ಕೋಲ್ಡು, ಜ್ವರ, ನೆಗಡಿ ಎಲ್ಲ ಇತ್ತು. ಸೊ ನೀವೇ ನೋಡಿರ್ಬೋದು, ನನ್ನ ಮೊನ್ನೆ ಎಲ್ಲ ಆ ಮಗುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದಿರೋದನ್ನು ನೀವು ನೋಡಿದ್ದೀರ. ಅದು ಆಲ್ರೆಡಿ ವ್ಲಾಗಾಗಿ ಹಾಕಿದ್ದೀನಿ ನಾನು. ಯಾಕಂತಂದರೆ ತುಂಬಾ ಅವನಿಗೆ ಪಾಪ ಹುಷಾರಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಫಸ್ಟಾಗಿ ಅವನಿಗೊಂದು 1-1.5 ಗ್ಲಾಸು ಟೀ ಗ್ಲಾಸಷ್ಟು ಜ್ಯೂಸು ಸಪ್ರೇಟಾಗಿ ತಕ್ಕೊಂಡು, ಯಾಕಂತಂದರೆ ಪಾಪ ಅದು ಕೋಲ್ಡ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಹಂಗಾಗ್ಬಿಟ್ಟು ನಾನು ಅವನಿಗೆ ಮಾಮೂಲಿ ವಾರ್ಮ್ ವಾಟರಾಗೆ ಮಾಡಿರೋದನ್ನು ಜ್ಯೂಸ್ ಮಾಡಿಕೊಟ್ಟು ಸಪ್ರೇಟಾಗಿ ಗ್ಲಾಸಾಗಿ ತಕ್ಕೊಂಡೆ. ಆಮೇಲೆ ನಮಗಿಬ್ರಿಗೂ ಅಂದರೆ ನಮಗೂ ನಮ್ಮ ಮನೆಯವ್ರಿಗೂ ಕೋಲ್ಡು ಜ್ಯೂಸು ಮಾಡೋಣ ಅಂತೇಳ್ಬಿಟ್ಟು ಆಮೇಲೆ ಮಾಮೂಲಿ ಐಸ್ ಕ್ಯೂಬ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದೆ. ನೀವೇ ನೋಡ್ತಾ ಇರ್ಬೋದು ನಾನು ಮಾಡೋದನ್ನು. ಯಾಕಂತಂದರೆ ಕೋಲ್ಡ್ ಕೊಟ್ಟರೆ ಮತ್ತೆ ಹುಷಾರು ತಪ್ಪುತ್ತೆ ಅಂತೇಳ್ಬಿಟ್ಟು ಅವನಿಗೆ ಮಾತ್ರ ನಾನು ನೋಡಿ, ನನ್ನ ಮಗನಿಗೆ ಮಾತ್ರ ಸಪ್ರೇಟಾಗಿ ತೆಗೆದಿಕ್ಕಿದ್ದೀನಿ. ಇದು ನನಗೂ ಅವನಿಗೂ ಅಂತ ಹೇಳ್ತಾ ಇದ್ದೀನಿ ಆಲ್ರೆಡಿ 2 in 1 ಅಂತ ಹೇಳ್ಬಿಟ್ಟೆ. ನೀವೇ ನೋಡ್ತಾ ಇರ್ಬೋದು ನೋಡಿ. ನನಗೆ ಮತ್ತೆ ಗ್ಲಾಸಿಗೆ ಶೇರ್ ಮಾಡ್ತಾಯಿದ್ದೀನಿ ಇಬ್ಬರಿಗೂ. ಏನಪ್ಪ ಅಂದರೆ ಅದು ಸ್ವಲ್ಪ ಇದು ಬೇರೆ ಇತ್ತು ಗ್ಲಾಸ್ದು. ಸೊ ಹಂಗಾಗ್ಬಿಟ್ಟು ಅದು ಸ್ಪೂನ್ ಹಾಕದೆ ಆಗ್ತಾ ಇರಲಿಲ್ಲ, ಆಗ್ತಾ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಸ್ಪೂನ್ ತೊಗೊಂಡು ಶೇಕ್ ಮಾಡಿದಾಗ ಆವಾಗ ಗ್ಲಾಸ್ ಫುಲ್ಲು ಜ್ಯೂಸ್ ಬಂತು. ನೋಡ್ತಾ ಇದ್ದೀರಲ್ಲ ನೀವೇ, ಇಷ್ಟು ಚೆನ್ನಾಗಿದೆ ಜ್ಯೂಸು ಅಂದರೆ ತುಂಬಾ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಜ್ಯೂಸು. ಇಷ್ಟು ಚೆನ್ನಾಗಿತ್ತಪ್ಪ ಅಂತಂದರೆ ಮುಂದೆ ಇವಾಗ ನೋಡಿ ನೆಕ್ಸ್ಟ್ ಬರುತ್ತೆ. ಇಷ್ಟು ಎಂಜಾಯ್ ಮಾಡ್ಕೊಂಡು ಕುಡಿತಾವ್ರೆ ನನ್ನ ಮಗನು, ಆಮೇಲೆ ನಮ್ಮ ಮನೆಯವರು ಅಂತೇಳ್ಬಿಟ್ಟು. ಟೋಟ್ಲ್ ಜ್ಯೂಸ್ ರೆಸಿಪಿ ಹೆಂಗಿತ್ತು ನೋಡಿ, ಹೆಂಗಿದೆ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಕುಡಿತಾವ್ರೆ. ನನ್ನ ಮಗನಂತೂ ಹಬ್ಬ ನೋಡೋಕ್ಕೆ ಆಗ್ತಾಯಿಲ್ಲ. ಕೊನೆಗೆ ನಾನು ಒಂದು ಸಿಪ್ ಹೇಳ್ಕೊಂಬಿಟ್ಟೆ ನೋಡಿ. ಇಷ್ಟು ಕ್ಲೀನಾಗಿ ಇಷ್ಟು ಕೂಲಾಗಿ ಡ್ರಿಂಕ್ ಮಾಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಕನಕಾಂಬರ ಗಿಡ ತೊಗೊಂಬಂದಿದ್ದೆ. ಹಂಗಾಗ್ಬಿಟ್ಟು ಮನೆಗೆ ಗಿಡ ಹಾಕೋಣ ಅಂಥೇಳಿ ಗ್ರೌಂಡಾಗಿ ಹಾಕೋಕ್ಕೆ ಕೋಳಿ ಕಾಟ. ಸೊ ಹಂಗಾಗ್ಬಿಟ್ಟು ಯಾವ ಗಿಡ ಹಾಕಿದ್ರೂ ಇರೋದೇ ಇಲ್ಲ, ಅದೊಂದು ಬೇಜಾರು. ಸೊ ಹಂಗಾಗ್ಬಿಟ್ಟು ನಾನು ಪಾಟಾಗಿ ಹಾಕೋಣ ಅಂತೇಳ್ಬಿಟ್ಟು ಡಬ್ಬಗಳು ಕಟ್ ಮಾಡಿ ಹಾಕ್ತಾಯಿದ್ದೆ ನೋಡಿ. ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿದ್ದೀನಿ, ಮತ್ತೆ ಶುಕ್ರವಾರ ಮಾಡಬೇಕು ಅಂತ. ಥ್ಯಾಂಕ್ ಯು ಆಲ್ ಆಫ್ ಯು ವಾಚಿಂಗ್. ಬಾಯ್.